ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮನ ತಲೆಬುರುಡೆ ರಹಸ್ಯಕ್ಕೆ ಇದೀಗ ಟರ್ನ್ ಮೇಲೆ ಟರ್ನ್ ಸಿಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರ SIT ರಚನೆ ಮಾಡಲ್ಲ ಎಂದ ಮೇಲೆ ಇದೀಗ ಭೀಮನ ತಲೆಬುರುಡೆ ರಹಸ್ಯ ಒಂದರ ಮೇಲಂತೆ ಮತ್ತೊಂದು ಟರ್ನನ್ನು ತೆಗೆದುಕೊಳ್ತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಪೊಲೀಸರ ಮೇಲೆ ಸಂಶಯ ಮೂಡುವಂತೆ ಮಾಡಿದೆ. ಹಾಗಾದರೆ ಯಾಕೆ ಭೀಮನ ತಲೆಬುರುಡೆ ರಹಸ್ಯವನ್ನು ಸರ್ಕಾರ SIT ರಚನೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ? SIT ರಚನೆ ಮಾಡಲ್ಲ ಅಂದಮೇಲೆ ಜನರಿಗೆ ಮೂಡ್ತಾ ಇರುವಂಥ ಆ ಮೂರು ಸಂಸ್ಥೆಗಳು ಯಾವುದು? ಭೀಮ ತಲೆಬುರುಡೆಯನ್ನು ಹಿಡ್ಕೊಬಂದು ಕೋರ್ಟಲ್ಲಿ ತನ್ನ 164 ಸ್ಟೇಟ್ಮೆಂಟನ್ನು ದಾಖಲೆ ಮಾಡಿದ್ರೂ ಕೂಡ ಯಾಕೆ ಪೊಲೀಸ್ ಅಧಿಕಾರಿಗಳು ಸ್ಥಳ ಮಹಾಜರಿಗೆ ಹೋಗ್ತಾ ಇಲ್ಲ? ಇವೆಲ್ಲ ಕಾರಣದ ಹಿಂದೆ ಅಡಗಿರುವಂಥ ಒಂದು ದೊಡ್ಡ ಶಕ್ತಿ ಆದರೂ ಯಾವುದು? ಜನರಲ್ಲಿ ಮೂಡಿರುವಂಥ ಆ ಮೂರು ಸಂಸ್ಥೆಗಳು ಯಾವುದು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಳೆದ ಜುಲೈ 11ರಂದು ಒಬ್ಬ ವ್ಯಕ್ತಿ ಒಂದು ಪತ್ರ ವೈರಲ್ ಆಗುತ್ತದು. ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರ ಒಂದು ಲೆಟರ್ ಹೆಡ್ ಇರುವಂಥ ಒಂದು ಪತ್ರದಲ್ಲಿ, ಅಂದರೆ ಲಾಯರ್ ಲೆಟರ್ ಹೆಡ್ರಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ. ಅದೇನೆಂದರೆ, ಭೀಮ ಎನ್ನುವಂಥ ಅನಾಮಧೇಯ ಹೆಸರಿನ ವ್ಯಕ್ತಿ ತಾನು ಧರ್ಮಸ್ಥಳದ ಅಕ್ಕಪಕ್ಕ ಅಸಹಜ ಸಾವುಗಳಿಂದಾದ 100 ಹೆಣೆಗಳನ್ನು ಒಂದು ಜಾಗದಲ್ಲಿ ಹೂತಾಕಿದ್ದೇನೆ. ಅದರ ಪ್ರಾಯಶ್ಚಿತ್ತ, ಅದರ ಪ್ರಾಪಂಚಿಕ ನನಗೆ ಕಾಡ್ತಾ ಇದೆ. ಹಾಗಾಗಿ ಆ ಹೂತಿಟ್ಟ ಶವಗಳಿಗೆ ಮುಕ್ತಿ ಕೊಡಬೇಕು ಮತ್ತು ಅದಕ್ಕೆ ಕಾರಣೀಕರ್ತರಾದ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಎನ್ನುವಂಥ ಒಂದು ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಆ ವ್ಯಕ್ತಿ ಲಾಯರ್ಗಳ ಜೊತೆಗೆ, ಆ ವ್ಯಕ್ತಿ ಪೊಲೀಸರ ಸೆಕ್ಯೂರಿಟಿ ಜೊತೆಗೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾನೆ. ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಲ್ಲೂ ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದೇನೆಂದರೆ, ಧರ್ಮಸ್ಥಳದ ಅಕ್ಕಪಕ್ಕ ಆಗಿರುವಂಥ ಅಸಹಜ ಸಾವುಗಳಲ್ಲಿ ಮೃತಪಟ್ಟಂಥ ಅಸಹಜ ಸಾವುಗಳ ಈ ಮೃತದೇಹಗಳನ್ನು ನಾನು ಧರ್ಮಸ್ಥಳದ ಅಕ್ಕಪಕ್ಕ ಹೂತಿಟ್ಟಿದ್ದೇನೆ. ಅವುಗಳಿಗೆ ಒಂದು ಪರಿಹಾರ ಕೊಡಬೇಕು. ಆ ಸಾವಿಗೆ ಕಾರಣೀಕರ್ತರಾದಂಥ ವ್ಯಕ್ತಿಗೆ ಶಿಕ್ಷೆಯಾಗಬೇಕು. ನಾನು 100 ಶವಗಳನ್ನು ಹೂತಿಟ್ಟಿದ್ದೇನೆ. ಆ ಸಮಾಧಿಯನ್ನು ತೋರಿಸ್ತೇನೆ. ಅದನ್ನು ಅಗೆದು ಅದರ ಪರೀಕ್ಷೆ ಮಾಡಿ ಅದಕ್ಕೆ ಕಾರಣೀಕರ್ತರಾದ ವ್ಯಕ್ತಿಗಳನ್ನ ನೀವು ಶಿಕ್ಷೆ ಮಾಡಬೇಕು ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದಾದ ನಂತರ ಆ ವ್ಯಕ್ತಿ ಹೊರಗೆ ಹೋಗ್ತಾನೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತೆ ಮತ್ತು ಅದರ ಎನ್ಕ್ವೈರಿ ಆಗ್ತಾ ಇರುತ್ತೆ. ಅದಾದ ನಂತರ ದೊಡ್ಡ ಸುದ್ದಿ ಆಗುತ್ತೆ, ಇಡೀ ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ. BBC ಆಗಿರ್ಬೋದು, ಟೈಮ್ಸ್ ನೌ ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, ಜೊತೆಗೆ ಆಜ್ ತಕ್ ಆಗಿರ್ಬೋದು ಮತ್ತು ಕನ್ನಡದ ಅನೇಕ ಮಾಧ್ಯಮಗಳು, ಅನೇಕ ಯೂಟ್ಯೂಬರ್ಸ್ಗಳು, ಅನೇಕ ಬ್ಲಾಗ್ಗಳು ತಮ್ಮ ಸುದ್ದಿಯನ್ನು ಮಾಡುತ್ತೆ ಮತ್ತು ಆ ಸುದ್ದಿಗೆ ಪೂರಕವೆಂಬಂತೆ ಪೊಲೀಸರ ಮೇಲೆ ಒತ್ತಡವನ್ನು ಹೇರ್ತದೆ. ಜೊತೆಗೆ ಮಹಿಳಾ ಆಯೋಗ ಕೂಡ ಇಬ್ಬರಿಗೂ ಪತ್ರ ಬರುತ್ತೆ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ಪತ್ರ ಬರುತ್ತೆ ಮತ್ತು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರುತ್ತೆ. SP ಅವರಿಗೆ ಏನಂತಂದರೆ, ಕಳೆದ 20 ವರ್ಷಗಳಿಂದ ಆದಂಥ ಅಸಹಜ ಸಾವುಗಳ ಸಂಖ್ಯೆಯನ್ನು ಕೊಡಬೇಕು, ಮಿಸ್ಸಿಂಗ್ ಆದವರು ಕಂಪ್ಲೇಂಟ್ ಕೊಡಬೇಕು ಮತ್ತು ಯಾರೆಲ್ಲ ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದಾರಲ್ಲ, ತಮ್ಮ ಮಕ್ಕಳು, ತಮ್ಮ ಮನೆಯವರು, ತಮ್ಮ ವ್ಯಕ್ತಿಗಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರೆಲ್ಲ ಡೀಟೇಲ್ಸ್ ಕೂಡ ಕೊಡಬೇಕು. ಜೊತೆಗೆ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದು SIT ರಚನೆ ಮಾಡುವಂತೆ ಒಂದು ಮನವಿಯನ್ನು ಮಾಡ್ತಾರೆ. ಅದಾದ ನಂತರ ಎಲ್ರಿಗೂ ಅನಿಸುತ್ತೆ SIT ರಚನೆ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇರುತ್ತೆ. ಆದರೆ ನಿನ್ನೆ ಸಿದ್ದರಾಮಯ್ಯನವರಂತ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ನೋಡುವ SIT ರಚನೆ ಮಾಡಬೇಕಂತಿಲ್ಲ. ಯಾಕಂದರೆ ದಕ್ಷಿಣ ಕನ್ನಡ ಪೊಲೀಸ್ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ SIT ಅವಶ್ಯಕತೆ ಇರಲ್ಲ. ನೋಡುವ, ಏನಾದರೂ ಒಂದು ಪೊಲೀಸ್ ಎನ್ಕ್ವೈರಿ ನಡೆದ ನಂತರ, ವಿಚಾರಣೆ ನಡೆದ ನಂತರ ಅವ್ರಿಗೆ ಏನಾದರೂ ಅನಿಸಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಏನಾದರೂ ಇಲ್ಲ ಇದು ಉನ್ನತ ಮಟ್ಟ ತನಿಖೆ ಆಗಬೇಕು ಎನ್ನುವಂಥ ಒಂದು ಆಲೋಚನೆ ಬಂದರೆ ಅವರು ನಮಗೆ ತಿಳಿಸಿದರೆ ಅದರ ಮುಂದೆ ನಾವು SIT ರಚನೆಯನ್ನು ಮಾಡ್ತೇವೆ, ಇಲ್ಲಾಂದರೆ SIT ರಚನೆ ಮಾಡಲ್ಲ ಎನ್ನುವಂಥ ಮಾತನ್ನು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ ನಂತರ ಈ ಪ್ರಕರಣ ಒಂದು ರೀತಿಯಲ್ಲಿ ಹಳ್ಳ ಹಿಡಿತು ಅಂತ ಇಡೀ ಮಾಧ್ಯಮ ಗೊತ್ತಾಯಿತು, ಇಡೀ ಕೋಟ್ಯಾಂತರ ಜನರಿಗೆ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಮೂಡ್ತಾ ಇರುವಂಥ 3 ಪ್ರಶ್ನೆ ಅಂದರೆ, ಸ್ವತಃ ಭೀಮ ಎನ್ನುವಂಥ ಅನಾಮಧೇಯ ಹೆಸರಿನ ವ್ಯಕ್ತಿ ಬಂದು SP ಅವರಿಗೆ ಅಥವಾ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ನಾನು 100 ಶವಗಳನ್ನು ಹೂತಾಕಿದ್ದೇನೆ, ಧರ್ಮಸ್ಥಳದ ಅಕ್ಕಪಕ್ಕ ಅಸಹಜ ಸಾವುಗಳಿಂದಾದಂಥ ಹೆಣೆಗಳನ್ನು ಒಂದು ಜಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾಕೆ ಸರ್ಕಾರ SIT ರಚನೆ ಮಾಡುವಂಥ, SIT ಅನ್ನುವಂಥ ಉನ್ನತ ಒಂದು ಕಮಿಟಿ ಮಾಡುವಂಥ, ಟೆಕ್ನಿಕಲ್ ಕಮಿಟಿ ಮಾಡುವಂಥ ಗೋಜಿಗೆ ಹೋಗ್ತಾ ಇಲ್ಲ? ಇದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು? ಸರ್ಕಾರ ಏನಾದರೂ ಒತ್ತಡಕ್ಕೆ ಬಿತ್ತೆ ಅನ್ನುವಂಥ ಮೊದಲ ಸಂಶಯ ಬರುತ್ತೆ. ಎರಡನೇದಾಗಿ ಆ ವ್ಯಕ್ತಿ ಬಂದು ಹೇಳ್ತಾನೆ, ಅದೇನೆಂದರೆ, ನೋಡಿ, ಆ ವ್ಯಕ್ತಿ ಎರಡನೆಯ ಒಂದು ಸಂಶಯ ಬರೋಕ್ಕಿಂತ ಮೊದಲು ಒಂದು ಚಿಕ್ಕ ಒಂದು ವಿವರವನ್ನು ಕೊಡ್ತಾನೆ.
ಅನಾಮಧೇಯ ವ್ಯಕ್ತಿ ಭೀಮ ಎನ್ನುವಂಥ ವ್ಯಕ್ತಿ ಮೊದಲು ಕೆ.ವಿ. ಧನಂಜಯ ಅವರ ಹತ್ರ ಬರ್ತಾನೆ. ನೋಡಿ, ನಾನು ಹೀಗೀಗೆ ಮಾಡಿದ್ದೇನೆ, ನಾನು ಧರ್ಮಸ್ಥಳದ ಅಕ್ಕಪಕ್ಕ ಆಗಿರುವಂಥ ಅಸಹಜ ಸಾವುಗಳ ಹೆಣಗಳನ್ನ ಒಂದು ಜಾಗ ಹೂತಾಕಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು 10 ವರ್ಷಗಳಿಂದ ನಾನು ಇಲ್ಲಿ ಇರಲಿಲ್ಲ, ಕರ್ನಾಟಕದಲ್ಲಿರಲಿಲ್ಲ, ನಾನು ತಲೆಮರೆಸ್ಕೊಂಡಿದ್ದೆ, ನನಗೆ ಭಯ ಇತ್ತು, ನನಗೊಂಥರ ಮುಜುಗಾರ ಇತ್ತು ಮತ್ತು ಪಾಪ ಪ್ರಜ್ಞೆ ಇತ್ತು. ಈಗ ಅದರಿಂದ ಎಲ್ಲ ನಾನು ಹೊರಗೆ ಬರಬೇಕು ಅಂದ್ಕೊಂಡು ನಾನು ಮನಸ್ಸು ಮಾಡಿದ್ದೇನೆ ಅನ್ನುವ ಕಾರಣಕ್ಕಾಗಿ ವ್ಯಕ್ತಿ ಬರ್ತಾನೆ ಕೆ.ವಿ. ಧನಂಜಯ ಅವರ ಹತ್ರ. ಅದು ಸುಪ್ರೀಂ ಕೋರ್ಟ್ ಲಾಯರ್, ಅವರು ದೊಡ್ಡ ಲಾಯರ್ ಆಗಿರ್ತಾರೆ. ಅವರಿಗೆ ತನ್ನೆಲ್ಲ ವಿವರಗಳನ್ನ ಹೇಳ್ತಾರೆ. ಹೀಗೀಗೆ ಮಾಡಿದ್ದೀನಿ, ನೀವು ಹೆಲ್ಪ್ ಬೇಕು, ನಿಮ್ಮ ವಕೀಲರು ಅಥವಾ ನೀವು ನನಗೆ ಹೆಲ್ಪ್ ಮಾಡಬೇಕು, ನಾನು ನ್ಯಾಯಾಧೀಶರ ಮುಂದೆ ಶರಣಾಗ್ತೇನೆ ಎನ್ನುವಂಥ ಮಾತನ್ನು ಹೇಳಿದಾಗ ಕೆ.ವಿ. ಧನಂಜಯ ಅವರು ಹೇಳ್ತಾರೆ, ನಾನು 2 ವ್ಯಕ್ತಿಗಳನ್ನ ಸೂಚನೆ ಮಾಡ್ತೇನೆ, ಅವ್ರ ಮುಖಾಂತರ ನೀವು ನ್ಯಾಯಾಧೀಶರ ಮುಂದೆ ಹಾಜರಾಗಿ ಎನ್ನುವಂಥ ಮಾತಾಡಿದಾಗ ಓಜಸ್ವಿ ಗೌಡ ಮತ್ತು ದೇಶಪಾಂಡೆ ಅವರ ಮುಖಾಂತರ ಆ ವ್ಯಕ್ತಿ ಅಂದರೆ ಅನಾಮಧೇಯ ಭೀಮ ಎನ್ನುವಂಥ ವ್ಯಕ್ತಿ ಕೋರ್ಟ್ ಮುಂದೆ ಹಾಜರಾಗ್ತಾನೆ ಮತ್ತು 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. 164 ಸ್ಟೇಟ್ಮೆಂಟ್ ಕೊಟ್ಟ ನಂತರವೂ ಕೂಡ ಪೊಲೀಸರು ಆ ತಲೆಬುರುಡೆಯ ರಹಸ್ಯವನ್ನು ಭೇದಿಸುವಲ್ಲಿ ಅಥವಾ ಸಮಾಧಿ ಅಗಿಯುವಂಥ ಒಂದು ಹಂತಕ್ಕೆ ಹೋಗಲ್ಲ. ಇದು ಯಾಕೆ ಎನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಸ್ವತಃ ವ್ಯಕ್ತಿ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟು ಜೊತೆಗೆ ಬರುವಾಗ ಒಂದು ತಲೆಬುರುಡೆಯನ್ನು ಎತ್ಕೊಬಂದಾಗಲೂ ಕೂಡ ಯಾಕೆ ಇನ್ನೂ ತನಕ ಪೊಲೀಸರು ಸಮಾಧಿಗೆ ಅಥವಾ ಸ್ಥಳ ಮಜ್ಜರಿಗೆ ಹೋಗದಂಥ ಒಂದು ನಿರ್ಣಯಕ್ಕೆ ಬಂದರು ಎನ್ನುವಂಥ ಒಂದು ಡೌಟ್ ಬರುತ್ತೆ. ಮೂರನೇದಾಗಿ ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಎನ್ನುವಂಥ ನಡೆ ಯಾಕೆ ಅಂತ ನೋಡಿ. ಈಗ ನಿನ್ನೆ ಮೊನ್ನೆ ಆದಂಥ ಘಟನೆಯನ್ನು ನೋಡೋದಾದರೆ ಭೈರತಿ ಬಸವರಾಜ್ ಅವರ ಕೇಸಲ್ಲೂ ಕೂಡ ರೌಡಿ ಶೀಟರ್ ಆಗಿರುವಂಥ ಬಿಕ್ಲಾ ಶಿವು ಅವರ ಹತ್ಯೆ ಆದಾಗ ಪೊಲೀಸರು ಸಂಬಂಧಪಟ್ಟಂಥ ಆರೋಪಿಗಳ ವಿರುದ್ಧ FIR ಹಾಕ್ತಾರೆ. ಅದರಲ್ಲಿ ಶಾಸಕರಾದಂಥ ಭೈರತಿ ಬಸವರಾಜ್ ಅವರ ಮೇಲೂ ಕೂಡ FIR ಹಾಕ್ತಾರೆ ಮತ್ತು ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ, ವಿಚಾರಣೆಗೆ ಹಾಜರಾಗುವಂತೆ, ಜೊತೆಗೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ನೋಡಿ, ಅಲ್ಲೊಂದಾಗತ್ತೆ. ಆದರೆ ಇಲ್ಲಿ ಆ ಭೀಮ ಎನ್ನುವಂಥ ವ್ಯಕ್ತಿ ತಲೆಬೂಡೆ ಸಹಿತ ಬಂದು ನ್ಯಾಯಾಧೀಶರ ಮುಂದೆ ಹಾಜರಾದಾಗಲೂ ಕೂಡ ಆ ಭೀಮ ಹೇಳಿದಂಥ ಹೆಸರನ್ನ 4-5 ಹೆಸರಿಗೆ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅವರ ಮೇಲೆ FIR ಆಗ್ತಾ ಇಲ್ಲ ಮತ್ತು ಜೊತೆಗೆ ತಲೆಬುರುಡೆ ತನ್ನಂಥ ರಹಸ್ಯ ತಲೆಬುರುಡೆ ಎಲ್ಲಿಂದ ಬಂತು, ಆ ಜಾಗವನ್ನು ನಾವು ಪ್ರೊಟೆಕ್ಟ್ ಮಾಡುವ ಪೊಲೀಸರ ಜೊತೆಗೆ ಹೋಗಿ ಆ ಸ್ಥಳವನ್ನು ನೋಡೋ ಎನ್ನುವಂಥ ಒಂದು ಗೋಜಿಗೆ ಹೋಗಲ್ಲ ಎನ್ನುವಂಥ ವ್ಯಕ್ತಿ ಬಂದು ಸ್ಟೇಷನಿಗೆ ಬಂದು ಕೋರ್ಟಿಗೆ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಕೂಡ ಪೊಲೀಸರು ಇಲ್ಲ, ಯಾವ ಜಾಗದಲ್ಲಿ ಹೂತಾಕಿದ್ದೇನೆ ಅದನ್ನು ನಮಗೆ ತೋರಿಸಿ ಎನ್ನುವಂಥ ಒಂದು ಗೋಜಿಗೆ ಹೋಗಲ್ಲ. ಜೊತೆಗೆ ಆ ವ್ಯಕ್ತಿ ಕೂಡ ಹೇಳ್ತಾನೆ, ಅದೇನೆಂದರೆ ನೀವು ಸಮಾಧಿ ಅಗಿಯುವಂಥ ಒಂದು ಸ್ಥಳಕ್ಕೆ ಬಂದು ನೀವು ಸಮಾಧಿಯನ್ನು ಅಗದ್ರೆ ಮಾತ್ರ ನಾನು ಸ್ಥಳವನ್ನು ತೋರಿಸ್ತೇನೆ, ಇಲ್ಲಿಂದ ನಾವು ಯಾವುದೇ ಮ್ಯಾಪಲ್ಲೂ ಕೂಡ ನಾನು ನಿಮಗೆ ಸ್ಥಳವನ್ನು ತೋರಿಸಲ್ಲ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ನೋಡಿ, ಪೊಲೀಸರು ಆ ವ್ಯಕ್ತಿಗೆ ಒಂದು ಮ್ಯಾಪ್ ತೋರಿಸ್ತಾರೆ. ನೋಡಿ, ಧರ್ಮಸ್ಥಳ ಇಂತಿಂಥ ಏರಿಯಾ ಇದೆ, ಇಲ್ಲಿ ಬರುತ್ತೆ, ನೀನು ಯಾವ ಜಾಗದಲ್ಲಿ ಹೂತಿಟ್ಟೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅವನು ಖಂಡಿತವಾಗಿ ನಿರಾಕರಿಸ್ತಾನೆ. ನೀವು ನನ್ನ ಜೊತೆ ಬರಬೇಕು, ಜೊತೆಗೆ ಸಮಾಧಿ ಅಗಿಯುವಂಥ ಒಪ್ಪಂದಕ್ಕೆ ನೀವು ಒಪ್ಪಿದರೆ ಮಾತ್ರ ನಾನು ಅದನ್ನು ತೋರಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ಹಾಗಾಗಿ ಅಷ್ಟು ಕ್ಲಾರಿಫೈ ಇದ್ದಂಥ ಅಷ್ಟು ಒಂದು ಸ್ಪಷ್ಟತೆ ಇರುವಂಥ ಭೀಮನ ಮಾತನ್ನು ಯಾಕೆ ಕೇಳ್ತಾ ಇಲ್ಲ? ಅನೇಕ ಸಂಶಯಗಳು ಬರ್ಬೋದು. ಯಾಕಂದರೆ ಯಾವುದೋ ಒಂದು ಅನಾಮಧೇಯ ಅಥವಾ ಯಾವುದೋ ಒಂದು ಸ್ಮಶಾನದಲ್ಲಿದ್ದಂಥ ಒಂದು ತಲೆಬುರುಡೆಯನ್ನು ಎತ್ಕೊಬಂದ್ಕೊಂಡು ಈ ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಮತ್ತು ಯಾರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಹೀಗೆ ನಾಟಕ ಮಾಡ್ತಿರ್ಬೋದು ಎನ್ನುವಂಥ ಸಮಸ್ಯೆ ಬಂದರೂ ಕೂಡ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಒಂದೇ ಜಾಗದಲ್ಲಿ ನಾನು 100 ಶವಗಳನ್ನು ಹೂತಾಕಿದ್ದೇನೆ, ಅದು ಇಂದಿಗೂ ಅಲ್ಲೇ ಇದೆ ಜಾಗ, ಅಲ್ಲಿ ಕಾಡು ಬೆಳ್ಕೊಂಡಿರ್ಬೋದು ಅಥವಾ ಅಕ್ಕಪಕ್ಕ ಮನೆ ಇರ್ಬೋದು, ಆದರೆ ಆ ಜಾಗ ಹಾಗೇ ಇದೆ ಎನ್ನುವಂಥ ಸ್ಪಷ್ಟ ನಿಲುವನ್ನು ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಾಗಲೂ ಕೂಡ ಯಾಕೆ ಪೊಲೀಸರು ಅಂಥ ಗೋಜಿಗೆ ಹೋಗಲ್ಲ? ಜೊತೆಗೆ ಅವರ ಮೇಲೆ ವಿರುದ್ಧವಾಗುವಂಥ ಇಲ್ಲ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗುತ್ತೆ, ಅವರಿಗೆ ಫೋಟೋಗ್ರಫಿ ಮಾಡಬೇಕಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಎನ್ನುವಂಥ ಒಂದು ಸಂಶಯ ಬರ್ತದೆ. ಜೊತೆಗೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅನೇಕ ಕಾಂಗ್ರೆಸ್ ಪರ ಮತ ಹಾಕಿ ಎನ್ನುವಂಥ ಕಂಪೇನ್ ಮಾಡಿದರಾಗಿರ್ಬೋದು, ಅಥವಾ ಅನೇಕ BJP ವಿರುದ್ಧವಾಗಿ BJP ವಿರುದ್ಧವಾಗಿರುವಂಥ ಅನೇಕ ಕಾರ್ಯಕರ್ತರು, ಅನೇಕ ಪಕ್ಷದ ಕಟ್ಟಾಳುಗಳು ಇದೀಗ ಮಾತನಾಡ್ತಾ ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ, ನಾನು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದೇನೆ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿದ್ದೇನೆ, ಆದರೆ ಈ ಭೀಮನ ಕೇಸನ್ನು ನೋಡ್ತಾ ಇದ್ದರೆ ಮುಂದೆ ನಾನು ಕಾಂಗ್ರೆಸ್ ಮತ ಹಾಕುವುದು ಸ್ವಲ್ಪ ಕಷ್ಟ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗುವಂಥ ಹೇಳಿಕೆಯನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲವರನ್ನು ನೋಡ್ತಾ ಇದ್ದರೆ ಭೈರತಿ ಬಸವರಾಜ್ ಅವರಿಗೆ ಒಂದು ದಿನದಲ್ಲಿ FIR ಆಗುತ್ತೆ, ಅವರ ಮನೆಗೆ ನೋಟಿಸ್ ಬರುತ್ತೆ, ಜೊತೆಗೆ ಅವರಿಗೆ ಅರೆಸ್ಟ್ ಆಗುವಂಥ ಭೀತಿ ಇರುವಾಗ ಬಿಕ್ಲಾ ಶಿವು ಅವರ ಹತ್ಯೆ ಕೇಸಲ್ಲಿ ಈ ಭೀಮ ಹೇಳಿದಂಥ ಧರ್ಮಸ್ಥಳದ ತಲೆಬುರುಡೆ ರಹಸ್ಯಕ್ಕೆ ಯಾಕೆ ಸರ್ಕಾರ ಮೀನಾಮೇಷ ಎಳಿಸ್ತಾ ಇದೆ? ಜೊತೆಗೆ ಖಂಡಿತವಾಗಿ ಸೆಟ್ ರಚನೆ ಮಾಡಲ್ಲ,
ಅದು ಪೊಲೀಸ್ ಎನ್ಕ್ವೈರಿ ಆಗುತ್ತೆ. ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ ನಂತರ ನಾವು SIT ಮಾಡ್ತೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಯಾಕೆ ಮುಂದಾದರು ಎನ್ನುವುದು ಕೂಡ ಇದೀಗ ಅನೇಕ ಸಾವಿರ ಪ್ರಶ್ನೆಗಳಿಗೆ ಹುಟ್ಟಾಕುತ್ತೆ. ಏನೇ ಆಗಲಿ, ಭೀಮಾ ಹೇಳಿದಂಥ ಒಂದು ಕತೆ, ಒಂದು ಹೇಳಿಕೆ ಇದೆಯಲ್ಲ, ಅದು ಇಂದಲ್ಲ ಮುಂದಾದರೂ ಕೂಡ ಅದು ಕಥೆಯಾಗಿ ಉಳಿಯುತ್ತೆ ಮತ್ತು ಅನೇಕ ಸಂಶಯಗಳಿಗೆ, ಅದರಲ್ಲೂ ಈಗಿರುವ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ಒಂದು ವೇಳೆ SIT ರಚನೆ ಮಾಡಿ ಏನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದರೆ ಆಗ ಕಾಂಗ್ರೆಸ್ ಆ ಕಪ್ಪು ಚುಕ್ಕಿಗೆ, ತನಗೆಂಟಿದಂಥ ಕಪ್ಪು ಚುಕ್ಕಿಯನ್ನು ಅಳಿಸಿ ಹಾಕೊಳ್ಬೋದು. ಇಲ್ಲಾಂದರೆ ಶಾಶ್ವತವಾಗಿ ಭೀಮನ ತಲೆಬುರು ರಹಸ್ಯ ಎನ್ನುವಂಥ ಕಪ್ಪು ಚುಕ್ಕೆ ಕಾಂಗ್ರೆಸ್ನ ಹೆಗಲ ಮೇಲೆ, ಕಾಂಗ್ರೆಸ್ನ ಒಂದು ಬಿಳಿ ಬಟ್ಟೆಯ ಮೇಲೆ ಇರುತ್ತೆ ಎನ್ನುವುದು ಇದೀಗ ಸಾಬೀತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.